ಎಲ್ಲರಿಗೂ ಶರಣು ಶರಣಾರ್ಥಿ. ಹುತ್ತವ ಬಡಿದಡೆ ಹಾವು ಸಾಯಬಲ್ಲುದೇ ಅಯ್ಯ, ಅಘೋರ ತಪವ ಮಾಡಿದರೇನು ಅಂತರಂಗ ಬಹಿರಂಗ ಆತ್ಮಶುದ್ಧಿ ಇಲ್ಲದವರನೆಂತು ನಂಬುವನಯ್ಯ ಕೂಡಲ ಸಂಗಮ ದೇವ. ಅಂದರೆ ಹಾವನ್ನು ಸಾಯಿಸ್ಬೇಕಂತ ಎಷ್ಟೊತ್ತು ಹುತ್ತವನ್ನು ಹೊಡೆದ್ರೂ ಹಾವು ಮಾತ್ರ ಸಾಯಲ್ಲ. ಅದು ಹಾವು ಒಳಗಿನಿಂದ ಬುಸುಗುಟ್ಟುತ್ತಲೇ ಇರುತ್ತೆ. ಹಾಗೆಯೇ ಕಠಿಣವಾದ ಜಪ ತಪಗಳಿಂದ ದೇಹದಂಡನೆ ಮಾಡಿದರೂ ಒಳಗಿರುವ ಆಸೆ ಲಲಾಸೆಗಳು ಯಾವತ್ತೂ ಹೋಗುವುದಿಲ್ಲ. ಹೊರಗಿನ ಇಂದ್ರಿಯಗಳಿಗೆ ಶಿಕ್ಷೆ ಕೊಡುವುದರಿಂದ ಯಾವ ಪ್ರಯೋಜನ ಆಗದು. ಅಂತರಂಗ ಆತ್ಮಶುದ್ಧಿಯಿಂದ ಮನಸ್ಸಿನ ಒಳಗಿರುವ ವ್ಯಾಮೋಹಗಳನ್ನು ಕಡಿದುಕೊಳ್ಳಬೇಕು ಮತ್ತು ಕೂಡಲ ಸಂಗಮ ದೇವ ನಂಬುವುದರಲ್ಲಿ ನಾವು ಅಡಚಣೆಯನ್ನು ಮಾಡಬಾರದು. ಅಂತರಂಗ ಬಹಿರಂಗ ಎರಡೂ ಶುದ್ಧಿಯಾಗಿರಬೇಕೆಂದು ಈ ವಚನದ ತಾತ್ಪರ್ಯ. ಮನೆಯೊಡೆಯನಿದ್ದಾನೋ ಇಲ್ಲವೋ, ಮನೆಯೊಡೆಯ ಇದ್ದಾನೋ ಇಲ್ಲವೋ, ಹೊಸಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಡೆಯನಿದ್ದಾನೋ ಇಲ್ಲವೋ, ತನುವಿನೊಳಗನ ಹುಸಿ ತುಂಬಿ ಮನದೊಳಗಿನ ವಿಷಯ ತುಂಬಿ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ. ನೋಡಿ ಎಷ್ಟು ಚೆನ್ನಾಗಿದೆ. ಹೊಸಿಲಲ್ಲೂ ಹುಲ್ಲು ಹುಟ್ಟಿದೆ, ಮನೆಯೊಳಗೆ ಧೂಳು ತುಂಬಿದೆ. ಇಂಥ ಮನದಲ್ಲಿ ಯಜಮಾನ ಇರುವಂತೆ ಕಾಣುವುದಿಲ್ಲ. ಇದ್ದಿದ್ದರೆ ಹೊಸಿಲಲ್ಲಿ ಹುಲ್ಲು ಹುಟ್ಟಲು ಒಳಗೆಲ್ಲ ಧೂಳು ತುಂಬಲು ಬಿಡುತ್ತಲೇ ಇರಲಿಲ್ಲ. ಹಾಗಾಗಿ ದೇಹದೊಳಗೆ ಹುಸಿ ತುಂಬಿಕೊಂಡಿದ್ದರೆ, ಮನದೊಳಗೆ ವಿಷಯ ವಾಸನೆ ತುಂಬಿಕೊಂಡಿದ್ದರೆ ಆ ದೇಹವು ಆಳು ಮನೆಯೇ ಸರಿ. ದೇಹದಲ್ಲಿ ಆತ್ಮಪ್ರಜ್ಞೆ ಇಲ್ಲವೆಂದೇ ಅರ್ಥ. ಪ್ರಜ್ಞೆ ಇದ್ದಿದ್ದರೆ ಹುಸಿ ವಿಷಯಗಳಲ್ಲಿ ಅವನಲ್ಲಿ ಅವಕಾಶವೇ ಇರುವುದಿಲ್ಲ. ಪ್ರಜ್ಞಾವಂತ ದೇಹ ಮನಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತಾನೆ. ತಮ್ಮ ಮನಗಳು ಹಾಳು ಮನೆ ಆಗಬಾರದು ಅನ್ನೋದೇ ಈ ವಚನದ ತಾತ್ಪರ್ಯ. ಧನ್ಯವಾದಗಳು. ಎಲ್ಲರಿಗೂ ಶರಣು ಶರಣಾರ್ಥಿ.